ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ಸ್ ವಂಡರ್ಲಾಗ್. ನೀವು ಡೇ 1 ಅಲ್ಲಿ ನಾವು ಧರ್ಮಸ್ಥಳಕ್ಕೆ ಅಂಡ್ ಟ್ರೈನ್ ಜರ್ನಿ ಮಾಡಿರ್ಬೋದು, ನೋಡಿದಿರ ಅಂತ ಅನ್ಕೊಂಡಿನಿ. ನೋಡಿಲ್ಲ ಅಂದಿದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಡೇ 1 ನೋಡ್ಕೊಂಡು ಈ ವಿಡಿಯೋಸ್ ನೋಡಿ, ಮಸ್ತ್ ಇರುತ್ತೆ. ಇದು ನನ್ನ ಡೇ 2 ಕುಮಾರ ಪರ್ವತ ಜರ್ನಿ. ಕುಮಾರ ಪರ್ವತಕ್ಕೆ ಹೋಗೋ ದಾರಿ, ಫಾರೆಸ್ಟ್ ಎಂಟ್ರಿ, ಆಮೇಲೆ ಹೇಗ್ ಬುಕ್ ಮಾಡೋದು ಅಂತ ಹೇಳ್ತೀನಿ. ಕುಮಾರ ಪರ್ವತಕ್ಕೆ ನೀವು ಹೋಗ್ಬೇಕಂದ್ರೆ ನೀವು ಹಂಗೆ ಡೈರೆಕ್ಟ್ ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವು ಫಸ್ಟ್ ಗೆ ಬುಕ್ ಮಾಡಿ ಹೋಗ್ಬೇಕು. ಬುಕ್ ಮಾಡೋದು ಅರಣ್ಯ ವಿಹಾರ ಅಂತ ವೆಬ್ಸೈಟ್ ಇದೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅರಣ್ಯ ವಿಹಾರ ವೆಬ್ಸೈಟ್ ಕಾಣುತ್ತೆ. ಆ ವೆಬ್ಸೈಟ್ ಅಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಬುಕ್ ಮಾಡಿದ್ರೆ ನಿಮಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ, ಆಮೇಲೆ ಮೇಲ್ ಕೂಡ ಬರುತ್ತೆ. ನೀವು ಆ PDF ನ ಡೌನ್ಲೋಡ್ ಮಾಡಿ ಟ್ರೆಕ್ಕಿಂಗ್ ತಗೊಂಡೋದ್ರೆ ಅವರು ಫಾರೆಸ್ಟ್ ಆಫೀಸರ್ಸ್ ಅವರು ನಿಮಗೆ ಒಳಗಡೆ ಎಂಟ್ರಿ ಬಿಡ್ತಾರೆ, ಇಲ್ಲಾಂದ್ರೆ ನಿಮಗೆ ಬಿಡಲ್ಲ. ಪಾರ್ಟ್ 1 ಅಲ್ಲಿ ನೀವು ಫಾರೆಸ್ಟ್ ಚೆಕ್ ಇನ್, ಆಮೇಲೆ ನಾವ್ ಏನೇನ್ ಐಟಮ್ಸ್ ತಗೊಂಡ್ ಹೋಗಿರ್ತೀವಲ್ಲ ಅದನ್ನೆಲ್ಲ ಚೆಕ್ ಮಾಡಿ ನಮಗೆ ಒಳಗಡೆ ಎಂಟ್ರಿ ಬಿಡ್ತಾರೆ. ಆಮೇಲೆ ನಾವು ರಿಟರ್ನ್ ಬರೋಕರ ಆ ಐಟಮ್ಸ್ ಎಲ್ಲಾನು ತೋರಿಸ್ಬೇಕು, ಇಲ್ಲಾಂದ್ರೆ ಅವ್ರು ನಮಗ್ ಫೈನ್ ಹಾಕ್ತಾರೆ. ಯಾಕಂದ್ರೆ ನೇಚರ್ ಅಲ್ಲ, ನೇಚರ್ ಹಾಳ್ ಮಾಡಬಾರ್ದು ಯಾರು. ಆಮೇಲೆ ಅದು ಟ್ರೆಕ್ಕಿಂಗ್ ಪ್ಲೇಸ್ ಎಲ್ಲ ನೀಟ್ ಆಗಿರ್ಬೇಕು ಅಂತ ಅವ್ರ ಉದ್ದೇಶ. ಹಂಗಾಗಿ ನಾವು ಅವ್ರು ಹೇಳಿದ್ನ ಪಾಲಿಸ್ಬೇಕು. ನಮಗೂ ಬೇಕಲ್ಲ ಪರಿಸರ ಚೆನ್ನಾಗಿರ್ಬೇಕು ಅಂತ. ಹಂಗಾಗಿ ಯು ಆರ್ ಎಕ್ಸೈಟೆಡ್ ಟು ದಿಸ್ ಟ್ರ್ಯಾಕ್. Please like, comment and share and subscribe to my channel Vijay's Wonderlog. Welcome to VJ's Wonderlog. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಇವಾಗ ರೆಡಿಯಾಗಿ ATM ಗೆ ಹೋಗ್ತಿದ್ದೀನಿ. ಯಾಕಂದ್ರೆ ಇವಾಗ ಕುಮಾರ ಪರ್ವತಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಮೇ ಬಿ ಮೇಲ್ಗಡೆ ನೆಟ್ವರ್ಕ್ ಇರಲ್ಲ. ಹಂಗಾಗಿ ಫೋನ್ ಪೇ, ಗೂಗಲ್ ಪೇ ಯಾವ್ದು ಇರಲ್ಲ. ಅದಕ್ಕೆ ATM ಗೆ ಹೋಗಿ ಕ್ಯಾಶ್ ಬಿಡ್ಸೋಣ ಅಂತ ಇದ್ದೀನಿ. ನನ್ನ ಎದುರುಗಡೆ ಇಲ್ಲಿ ಒಂದು ರೋಡ್ ಇದೆ. ಈ ರೋಡಲ್ಲಿ 1 ಕಿಲೋಮೀಟರ್ ಹೋದ್ರೆ ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ, ಈಗ ಹೋಗಿ ಪಾಂಡುಪುರ ಸಿಗುತ್ತೆ. ಅದು ಇದು ಬರುತ್ತಂತೆ, ಫಾರೆಸ್ಟ್ ಎಂಟ್ರಿ. ಅಲ್ಲಿ ಹೋಗ್ತಾ ಇದೀವಿ. ನಾನು ಮತ್ತೆ ವಿಶ್ವ ATM ಗೆ ಹೋಗ್ತಿದೀವಿ ದುಡ್ಡು ತಗೊಳಕ್ಕೆ. ಎಷ್ಟು ಬಿಡ್ಸ್ಕೊಳಕ ಅಂತ ಗೊತ್ತಿಲ್ಲ. ಎಷ್ಟು ಬಿಡ್ಸೋಣ? ನೋಡೋಣ ಎಷ್ಟಾದ್ರೂ ಬಿಡ್ಸೋಣ. ಎದ್ದ ತಕ್ಷಣ ಶುರು ಮಾಡ್ಬೇಕು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ವೀಲಾಗ್ ಅಂದ ತಕ್ಷಣ ಈಗ ಆ ಕಡೆ ತಿರುಗಿ ನೋಡಿ ಫ್ರೆಂಡ್ಸ್, ಎಲ್ರು ರೆಡಿ ಆಗಿ ಬರ್ತಾ ಇದ್ದಾರೆ ಟ್ರೆಕ್ಕಿಂಗಿಗೆ. ಎಲ್ಲ ರೆಡಿ ಆಗಿದ್ದಾರೆ, ಲಾಕ್ ಹಾಕಿ ರೂಮ್ ಲಾಕ್ ಹಾಕಿ ಬರ್ತಾ ಇದ್ದಾರೆ. ಮತ್ತೆ ಯಾಕ ಒಬ್ರು ಓಡೋದ್ರು, ಏನ್ ಮರ್ತ್ ಬಂದ್ರು ಗೊತ್ತಿಲ್ಲ. ಬರ್ರಿ, ಇದೇ ಟ್ರೆಕ್ಕಿಂಗ್ ರೋಡ್. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಫಾರೆಸ್ಟ್ ಸೆಂಟ್ರಿಗೆ. ಅಲ್ಲಿಂದ ನಮ್ಮ ಟ್ರೆಕ್ ಶುರು. ನೋಡಿ, ಇನ್ನ ಕತ್ಲೆಲ್ಲ ಹಂಗೆ ಇದೆ. ಇವಾಗ ಬೆಳಕು ಹರಿತಾ ಇದೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಸುಬ್ರಹ್ಮಣ್ಯ. ನೋಡಿ, ಇವನೇನೋ ಹೇಳ್ತಾನಂತೆ, ಯಾರ್ದೋ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನಂತೆ. ಮಾಡಪ್ಪ. ಬೆಳಗ್ಗೆ ತಲೆ ಆಫ್ ಮಾಡ್ತಿದ್ದಾನೆ. ಈ ನಿಮ್ ಅಡ್ಮಿನ್ ಅದ್ರ ಬಗ್ಗೆನೇ ಮಾತಾಡೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ, ನಿಮಗೆ ಗೊತ್ತಿರಂಗ ನಾನು ಎಷ್ಟು ಒಳ್ಳೆ ಹುಡುಗ ಅಂತ. ಟ್ರೆಕ್ಕಿಂಗ್ 10 ಜನ ಹೋಗ್ತಿದೀವಿ. ಅದ್ರಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ಮಾಡಿದ್ಮೇಲೆ ಹೇಳ್ತೀನಿ ಯಾರು ಕಂಪ್ಲೀಟ್ ಮಾಡಿದಾರೆ ಅಂತ. ಯಾರು ಮಾಡ್ತೀರಪ್ಪ ಕಂಪ್ಲೀಟ್? ಯಾರು ಮಾಡ್ತೀರಾ ಹೇಳ್ರಿ, ಕೈ ಹತ್ರಿ. ಕಂಪ್ಲೇಂಟ್ ಮಾಡು, ನಾವು ಮಾಡೋದು. ಅವ್ರಿಗೆಲ್ಲ ಗೊತ್ತಿಲ್ಲ. ಮತ್ತೆಲ್ಲರ ಫಾರೆಸ್ಟ್ ಅಲ್ಲಿ ಮಿಸ್ ಆದಿದ್ರೆ ಅಂತ ಭಯ ಪಡ್ತಿದ್ದಾರೆ ಹುಡುಗರೆಲ್ಲ. ಇವಾಗ ಬೆಳಕಾಗ್ತಾ ಇದೆ ಬರ್ತಾ. ಆಲ್ರೆಡಿ ಟೈಮ್ 6:30 ಆಗ್ತಾ ಬಂತು. ಹೀಗಾಗಿ ಬೆಳಕಾಗ್ತಾ ಇದೆ. ಇವತ್ತು ಸೂರ್ಯ ಬರ್ತಾನೋ ಇಲ್ಲ ಗೊತ್ತಿಲ್ಲ. ನಮ್ ಬ್ಯಾಚಲ್ಲಿ ಒಬ್ಬ ಸೂರ್ಯ ಇದ್ದಾನೆ. ಸೂರ್ಯ, ಇವನೇ ಸೂರ್ಯ. ಇವ್ನ್ ಬೆಳಗ್ಗೆ ತೋರಿಸಿದ್ರೆ ದಾರಿ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ವಿ. ಎಲ್ರು ಹೋಗ್ತಾ ಇದಾರೆ ನೋಡ್ರಿ. ಇದು ನಮ್ ಗ್ಯಾಂಗ್. ಸುಬ್ರಹ್ಮಣ್ಯ ಮೀಸಲು ಅರಣ್ಯ ಅಂತ, ಕರ್ನಾಟಕ ಅರಣ್ಯ ಇಲಾಖೆ ಮಂಗಳೂರು ವಿಭಾಗ. ರಸಗುಲ್ಲ ತಿಂತಾ ಇದ್ದೀನಿ.
ಇವರಿಗೆ ನಮ್ ಟೀಮಲ್ಲಿ ಇರೋರಿಗೆ ರಸಗುಲ್ಲ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮಗ್ ಗೊತ್ತಿದೆ ಅವ್ನ್ ಸೂರ್ಯ ಹೇಳಿದ್ರೆ ಅದಕ್ಕೆ ರಸಗುಲ್ಲ ಡ್ರೈ ಜಾಮೂನ್ ಅಂತವನೆ. ಅವ್ನ್ ತೇಜಸ್ ವೈಟ್ ಕಲರ್ ಇರೋ ರಸಗುಲ್ಲ ಅಂತವನೆ. ಕಮೆಂಟ್ ಬರುತ್ತೆ ಕಣ. ಕಮೆಂಟ್ ಮಾತ್ರ ನೀವೇ ಹೇಳ್ಬೇಕು. ಅಮ್ಮ ಈ ಬಿಡಲ್ಲ ಕೊಡ್ತೀನಿ ನಿಂಗೆ. ಬಿಚ್ಕೊಡಲ್ಲ ಬೇಕಾ ಬೇಕೇನ್ರಿ ಕೊಡಲ್ಲ. ಇವ್ರೇ ನೋಡಿ, ಇವ್ರೇ ನಾನೇ ಮೊನ್ನೆ ಇನ್ಇಕ್ವಾಲಿಟಿ ತೋರ್ಸೋದು. ತಳ್ರಿ ಚಾಕ್ಲೇಟ್. ಹಾ ಇಟ್ಸ್ ಡಿಫ್ರೆಂಟ್. ಇದೇ ಟ್ರೆಕ್ಕಿಂಗ್ ಸೂಚನೆಗಳಿದಾವೆ. ಬೇಕಿದ್ರೆ ಪಾಸ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಓದಿ. ಟ್ರೆಕ್ಕಿಂಗ್ ಕನ್ನಡದಲ್ಲಿ ಏನಂತಾರೆ? ಚಾರಣ. ಇಟ್ಸ್ ಕಾಲ್ಡ್ ಆಸ್ ಚಾರಣ. 6 ಗಂಟೆಯಿಂದ 9 ಗಂಟೆ ತನಕ ಅಷ್ಟೇ ಎಂಟ್ರಿ ಟೈಮಿಂಗ್ಸ್. ಇವಾಗ ಒಂದು 6:30 ಆಗಿರ್ಬೋದು. ಆಮೇಲೆ ಬಂದು ನಿಮಗೆ ತೋರ್ಸಕ್ಕಾಗಲ್ಲ, ಕತ್ಲಾಗಿರುತ್ತೆ. ಆಮೇಲೆ ನಮಗೂ ಸುಸ್ತಾಗಿರುತ್ತೆ. ನೋಡಿ ಇಷ್ಟೊಂದ್ ಜನ ಹೋಗ್ತಾ ಇದಾರೆ ಟ್ರೆಕ್ಕಿಂಗಿಗೆ. ಜನ ಸಾಗರ. ಯಾರಂತ ಗೊತ್ತಿಲ್ಲ, ಆಮೇಲೆ ಪರಿಚಯ ಮಾಡ್ಕೊಳ್ಳೋಣ ಯಾರ ಸಿಕ್ಕರೆ. ಇದಕ್ಕೆ ಡ್ರೈ ಜಾಮೂನ್ ಅಂತ. ಸೂರ್ಯ ಹೇಳಿರೋದು ಡ್ರೈ ಜಾಮೂನ್ ಅಂತ. ಅದಕ್ಕೆ ಡ್ರೈ ಜಾಮೂನ್ ಯಾರಿಗಾದ್ರೂ ಕೇಳೋದು. ಡ್ರೈ ಜಾಮೂನ್ ಯಾವ್ದಕ್ಕೆ? ಅದಕ್ಕೆ ರಸಗುಲ್ಲಕ್ಕೆ. ರಸಗುಲ್ಲ ಅಂತಾರು, ಕೆಂಪು ಕಲರ್ ಕೊಟ್ಟು ರಸಗುಲ್ಲ ಅಂತ. ಡ್ರೈ ಜಾಮೂನ್ ಯಾರಿಗೂ ಕನ್ನಡ ಬರಲ್ಲ ನಮ್ ಟೈಮ್. ಇವಾಗ ಇಲ್ಲಿ ನಾವು ಟ್ರೆಕ್ಕಿಂಗ್ ನೇಮ್ ಕೊಟ್ಟಿದ್ವಲ್ಲ, ಅದು ಬುಕ್ ಮಾಡಿದ್ದ ID. ಆಮೇಲೆ ಅದೆಲ್ಲ ಕ್ರಾಸ್ ವೆರಿಫೈ ಮಾಡಿ ನಮಗೆ ಒಳಗಡೆ ಎಂಟ್ರಿ ಬಿಟ್ರು. ಆಮೇಲೆ ಇಲ್ಲಿ ಬ್ಯಾಗ್ ಚೆಕಿಂಗ್ ಮಾಡ್ತಾ ಇದ್ದಾರೆ. ನಾವೇನೇ ಪ್ಲಾಸ್ಟಿಕ್ ಐಟಮ್ಸ್ ತಗೊಂಡೋಗಂಗಿಲ್ಲ. ಈ ಒಂದು ಮೆಂತ ಪ್ಲೇಸ್ ಕೂಡ ಅವ್ರು ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲ ಬಾಟ್ಲ್ ಕೌಂಟ್ ಆಗಿಲ್ಲಲ್ಲ. ಬಾಟಲ್ ಕೂಡ ಕೌಂಟ್ ಆಗುತ್ತೆ. ಇದೆ ನೋಡಿ ಎಂಟ್ರಿ ಪಾಯಿಂಟ್. ಎಷ್ಟು ಐಟಮ್ಸ್ ಅದು? ಎಷ್ಟು ಐಟಮ್ಸ್ ಕೊಟ್ಟಾರ? ಆಕ್ಚುಲಿ ಟ್ರಿಪ್ಪಿಗೆ 11 ಜನ ಬರೋಣ ಅಂತ ಪ್ಲಾನ್ ಇದೆ. ಡ್ಯೂ ಟು ಸಮ್ ರೀಸನ್ಸ್ ಒಬ್ಳು ಬಂದಿಲ್ಲ. ಹಂಗಾಗಿ ನಾವು 7 ಜನ ಹುಡುಗರು ಆಮೇಲೆ 3 ಜನ ಹುಡುಗಿರು ಬಂದಿದ್ದೀವಿ. ಇದೇ ನಮ್ಮ ಕುಮಾರ ಪರ್ವತದ್ದು ರೋಡ್ ಮ್ಯಾಪ್. ಫಸ್ಟ್ ಕುಕ್ಕ ಟೆಂಪಲ್ ಇಂದ ನಾವು ಎಂಟ್ರಿ ಪಾಯಿಂಟ್ ಬಂದೇವೆ. ಅಲ್ಲಿಂದ ಭೀಮನ ಬಂಡಿಗೆ ಹೋಗ್ಬೇಕು. ಭೀಮನ ಬಂಡೆಯಿಂದ ಫಾರೆಸ್ಟ್ ಚೆಕ್ ಪೋಸ್ಟ್ ಗಿರಿಗಡ್ಡೆಗೆ ಹೋಗ್ಬೇಕು. ಅಲ್ಲಿಂದ ಕಲ್ಲು ಮಂಟಪ, ಶೇಷ ಪರ್ವತ, ಕುಮಾರ ಪರ್ವತ, ಬಂಡೆ 2, ಬಂಡೆ 1, ಬಿದಳಲ್ಲಿ ಚೆಕ್ ಪೋಸ್ಟ್, ಶಾಂತ ಮಲ್ಲಿಕಾರ್ಜುನ ಮತ್ತೆ ಸೋಮವಾರಪೇಟೆ. ನಾವು ಇಲ್ಲಿಗೆ ಹೋಗಿ ಕುಮಾರ ಪರ್ವತ ತುದಿಗೆ ಹೋಗಿ ಆಮೇಲೆ ರಿಟರ್ನ್ ಬರ್ಬೇಕು. ಈ ಕಡೆಯಿಂದ ಹಿಂಗೆ ಬಂದು ಮತ್ತೆ ಈ ಜಾಗಕ್ಕೆ ಸೇರ್ಕೋಬೇಕಂತ ಇದೆ. 8 ವಾಟರ್ ಬಾಟ್ಲ್ ಐತಾ? 8 ವಾಟರ್ ಬಾಟ್ಲ್. ಓಕೆ, ಪ್ರಜ್ವಲ್ ಅಲ್ಲ? 500 ಡೆಪಾಸಿಟ್ ಮಾಡಿ. 500. 70 ಪ್ಲಾಸ್ಟಿಕ್ ಇದೆ, 8 ವಾಟರ್ ಬಾಟ್ಲ್ ಇದೆ. 70 ಪ್ಲಾಸ್ಟಿಕ್ ಐಟಮ್ಸ್ ಇದೆ. ರಿಟರ್ನ್ ಬರಕಾರ ಅಷ್ಟೇ ಇರ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಫೈನ್ ಹಾಕ್ತಿವಿ. 5,000 ಫೈನ್ ಹಾಕ್ತಿವಿ. ನೋಡಿ ಇವರು ಬೇರೆಯವ್ರ ದುಡ್ಡು ಕದ್ನ ಕೊಡ್ತಿದ್ದಾರೆ. ಯಾವ ಮಹಾನುಭಾವ ಹೇಳದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನು ಇಲ್ಲ ಆಮೇಲೆ ಬುಲ್ಶಿಟ್ ಗಳು ಮಾತಾಡಬಾರ್ದು. ನೋಡಿ 70 ಐಟಮ್ಸ್ಗೆ ಪ್ಲಾಸ್ಟಿಕ್ ಐಟಮ್ಸ್ಗೆ 500 ರೂಪಾಯಿ ಕೊಡ್ತಾ ಇದೀವಿ. ಇದು ನಾವು ರಿಟರ್ನ್ ಬಂದ ಮೇಲೆ ಮತ್ತೆ ಅವ್ರು ನಮಗೆ ವಾಪಸ್ ಕೊಡ್ತಾರಂತೆ. ನಿಮ್ಗೆ ಅನ್ಸುತ್ತೆ ಕೊಡ್ತಾರಂತ? ಕ್ಯಾಮ್ರಾ ಸ್ವಿಚ್ ಮಾಡ್ತಿದ್ದೀನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನಮ್ದು ಅಡ್ಮಿನ್ ಹೇಳ್ತಿದ್ದಾರೆ. ನೋಡಿ ಇವಾಗ ಅವ್ರು ನಮಗೆ ಸ್ಲಿಪ್ ಕೊಟ್ರು. ಆ ಸ್ಲಿಪ್ ಅಲ್ಲಿ 70 ಪ್ಲಾಸ್ಟಿಕ್ ಐಟಮ್ಸ್ ಇದಾವೆ. ಅದ್ರಲ್ಲೂ ಎಕ್ಸ್ಪೆಷಲಿ ಹುಡುಗಿರದ್ ಬಹಳ ಇದೆ. ಮೇಕಪ್ ಕಿಟ್ ಅಂತದೆಲ್ಲ, ಲಿಪ್ಸ್ಟಿಕ್ ಅವೆಲ್ಲ 70 ಇದಾವೆ. ಅದಾದ್ಮೇಲೆ 8 ಪ್ಲಾಸ್ಟಿಕ್ ಬಾಟ್ಲ್ ಇದಾವೆ. 1 ಪ್ಲಾಸ್ಟಿಕ್ ಬಾಟ್ಲ್ ಕಳೆದ್ರು 200 ರೂಪಾಯಿ ಫೈನ್. ಆಮೇಲೆ ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ ಮಿಸ್ ಆದ್ರೂ 100 ರೂಪೀಸ್ ಫೈನ್. 70 ಅಂದ್ರೆ 70 × 100 7,000 ರೂಪಾಯಿ ಫೈನ್ ಕಟ್ಬೇಕು ಏನಾರ ಮಿಸ್ ಆದ್ರೆ. ಅದಾದ್ಮೇಲೆ ಡೆಪಾಸಿಟ್ 500 ರೂಪಾಯಿ ಕೊಟ್ಟಿವಿ. ನಾವು 10 ಜನ ಹೋಗ್ತಿದ್ವಿ. ದಟ್ಸ್ ಇಟ್. ಓಕೆ ಗೈಸ್, ಸಿ ಯು ಆನ್ ಕುಮಾರ ಪರ್ವತ ಟ್ರೆಕ್. ನೋಡಿ ಎಂಟ್ರಿ ಬಂದ್ವಿ, ಎಂಟ್ರಿ ಆಯ್ತು. ಇವಾಗ ಈ ಕಾಡಲ್ಲಿ ದಟ್ಟ ಅರಣ್ಯದಲ್ಲಿ ಹೋಗ್ತಾ ಇರ್ತೀವಿ.
ಎಲ್ರು ಬಾಯ್ಸ್ ಎಲ್ಲ ಮುಂದಕ್ಕಿದ್ದಾರೆ. ಎಷ್ಟು ಸುಸ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ. ದಿ ಗ್ರೇಟ್ ಕುಮಾರ್ ಪರ್ವತ ಟ್ರೆಕ್. ಇಲ್ಲಿ ರೀಚರ್ಸ್ ಬಹಳ ಇದಾವಂತೆ. ನಮಗೆ ಮಿಸ್ಟರ್ ಹಿರೇಮಠ ಹೇಳ್ತವ್ರೆ. ಅದು ಎಷ್ಟು ಜನಕ್ಕೆ ಯಾರಿಗೆ ಕಡಿಯುತ್ತೋ ಗೊತ್ತಿಲ್ಲ. ಕಡಿಯುತ್ತೋ ನಿಜ ನೋಡಲಿ. ನಾವು ಕಾಡಲ್ಲಿ ಬರ್ತಾ ಇದೀವಿ. ರಾಜ ವಿಜಯ್. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ಇಲ್ಲಿ ಅಷ್ಟೇ ಸಿಂಹ ಸ್ಲಿಪ್ ಆಗುತ್ತೆ, ಹುಷಾರ ಬರ್ರಿ. ಎಲ್ಲ ದಾರಿ ಗೊತ್ತಿಲ್ಲ, ಸುಮ್ನೆ ಹೋಗ್ತಿದೀವಿ. ಎಲ್ಲಿ ತಲುಪ್ತೀವೋ ಗೊತ್ತಿಲ್ಲ. ನೋಡಿ ಗುಂಡಿ ಫಾರೆಸ್ಟ್ ಹತ್ಕೊಂಡ್ ಬಂದ್ವಿ. ಇನ್ನ 1 ಕಿಲೋಮೀಟರ್ ಆಗಿಲ್ಲ. ಇವಾಗ್ಲೇ ಸುಸ್ತಾಗಿದ್ದಾರೆ ನಮ್ಮ ಅಮೃತ ಅವರು. ಇನ್ನು ಯಾರ್ಯಾರಿಗೆ ಸುಸ್ತಾಗಿದೆ ಗೊತ್ತಿಲ್ಲ. ಬ್ರೋ ಆರ್ ಯು ಟಯರ್ಡಾ? ನೋಡಿ ಇವಾಗ್ಲೇ ಸುಸ್ತಾಯ್ತಂತ ಇವನಿಗೆ. ನೋಡಿ ಮೆಟ್ಲು ನೋಡ್ರಿ ಹೆಂಗಿದಾವೆ. ನ್ಯಾಚುರಲ್ ಆಗಿ ಮರಗಳೇ ನಮಗೋಸ್ಕರ ದಾರಿ ಮಾಡಿಕೊಟ್ಟಿದೆ. ಇದು ಒಂದು 28 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತ. ಒಂದೇ ದಿನದಲ್ಲಿ ಹೋಗಿ ಬರ್ಬೇಕಂತ. ಇಲ್ಲಿ 2 ದಾರಿ ಇದಾವೆ. ನಾವ್ ಯಾವ ದಾರಿಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಎಲ್ರು ಲೆಫ್ಟಿಗೆ ಹೋಗ್ತಿದ್ದಾರೆ. ಅಲ್ಲೇ ಹೋಗೋಣ ಬರ್ರಿ. ನಾವೆಲ್ಲ ಎಷ್ಟು ಮುಂದೆ ಇದ್ರು ಅವ್ರು ನೋಡ್ರಿ ಇನ್ನ ಎಷ್ಟು ದೂರ ಇದ್ದಾರೆ. ಇನ್ನು ಅರ್ಧ ಕಿಲೋಮೀಟರ್ ನಡೆದಿಲ್ಲ. ಯಾವಾಗ್ಲೇ ಅಪ್ಪ ಅಮ್ಮ ಅಂತ ಅನ್ಕೊಂಡ್ ಬರ್ತಾ ಇದ್ದಾರೆ. ಬೇಗ ಬೇಗ ಬರ್ರಿ, ಇನ್ನ ಮುಂದೆ ಜಾಸ್ತಿ ಇದೆ ಹತ್ತೋದು. ಗ್ರೂಪ್ ಅಲ್ಲಿ ಇವರು ಕ್ಯಾಮ್ರಾ ತಂದಾರೆ. ನಮ್ ಫೋಟೋ ಶೂಟ್ ಮಾಡ್ಬೋದೇನ ನೋಡೋಣ. ಬಟ್ ಅಲ್ಲೇ ನಮ್ ಹುಡುಗ್ರಲ್ಲೇ ಅಲ್ಲೇ ಫ್ಲಾಟ್ ಆಗಿ ಕುತ್ಕೊಂಡ್ಬಿಟ್ಟಾರೆ ನೋಡ್ರಿ. ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಯಾಕ್ರೋ ಸುಸ್ತಾಗಿ ಮಕ್ಕಂಡಿರಲ್ಲ? ವೆಯ್ಟ್ ಮಾಡ್ತಿದ್ದೆ. ವೇಟ್ ಮಾಡ್ತಿದ್ರೆ ಸುಸ್ತಾಗಿತ್ತ? ಹೇಳಿ, ನಿಜ ಹೇಳಿ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಇವಾಗ್ಲೇ ಸುಸ್ತಾಯ್ತು. ಒಂದ್ ಸ್ವಲ್ಪ ನೀರ್ ಕುಡಿಬೇಕಿತ್ತು. ಅಲ್ಲಿ ಮುಂದೆಲ್ಲರ ಕುಡಿಯೋಣ ಬರ್ರಿ. ಮಧ್ಯಕ್ ಬಿಟ್ಟು ಪಾಪ ಅವರೆಲ್ಲ ಹೋಗ್ಬಿಟ್ಟಾರೆ. ಇವನ್ ಸುಸ್ತಾಗಿ ಇಲ್ಲೇ ಕುಂತಿದ್ದ ನೋಡ್ರಿ. ಹುಬ್ಳಿ ಹುಲಿ ಟ್ರೆಕ್ಕಿಂಗ್ ಅಲ್ಲಿ ಬೆಳಗ್ಗೆ 8 ಕಾಲಾಗಿದೆ ಇವಾಗ. ಇಲ್ಲಿ ಅಪ್ಸ್ ಡೌನ್ಸ್ ಎಲ್ಲ ಇದೆ ಈ ಟ್ರೆಕ್ಕಿಂಗ್ ಅಲ್ಲಿ. ನಮ್ ಬಾಯ್ಸ್ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಹೋಗಿದಾರ, ಮುಂದೆ ಹೋಗಿದಾರ, ಜಾಗ ತಪ್ಪಿದಾರ ಗೊತ್ತಿಲ್ಲ. ನೋಡಿ ಹೆಂಗಿದೆ ದಾರಿ. ವಾಯ್ಸ್ ಕೇಳಿಸ್ತಾ ಇದೆ. ಇನ್ನೊಮ್ಮೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಭಟ್ರ ಮನೆಗೆ ಹೋಗಿ ಅಲ್ಲಿ ತಿಂಡಿ ತಿನ್ಬೇಕಂತ ಇದೆ. ಬಹಳ ಹೊಟ್ಟೆ ಹಸಿಯಾಕತೈತಿ. ನಿನ್ನೆ ರಾತ್ರಿ ಸುಬ್ರಹ್ಮಣ್ಯದಲ್ಲಿ ಪ್ರಸಾದ ಮಾಡಿದ್ವಿ. ಅನ್ನ ಸಾಂಬಾರು, ಮಜ್ಜಿಗೆ, ಪಲ್ಯ ಅದೆಲ್ಲ ಇತ್ತು. ಚೆನ್ನಾಗೇ ಇತ್ತು. ಪ್ರಸಾದ ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಜಯ್ಸ್ ವಂಡರ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2.